ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಸಮಾನಾಂತರ ಬ್ರಹ್ಮಾಂಡಗಳಲ್ಲಿ ಆತ್ಮಗಳ ನ್ಯಾಚುರಲ್ ಲಾ ಏನು ಅನ್ನೋದನ್ನು ತಿಳಿಯೋಣ. ಅಂದರೆ ಸ್ಪಿರಿಟ್ಸ್ ನ್ಯಾಚುರಲ್ ಲಾ ಇನ್ ಪ್ಯಾರಲಲ್ ಯೂನಿವರ್ಸ್. ಪ್ಯಾರಲಲ್ ಯೂನಿವರ್ಸ್ನಿಂದ ಬಂದಂತಹ ಆತ್ಮರು ಅಂದರೆ ಬೇರೆಯ ಪ್ಯಾರಲಲ್ ಅಥವಾ ಸಮಾನಾಂತರ ಯೂನಿವರ್ಸ್ನ ಬಗ್ಗೆ ಇಲ್ಲಿ ಬಾಪೂಜಿಯವರು ಈ ರೀತಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದು ಆತ್ಮ ತನ್ನ ಅನೇಕ ರೂಪಗಳನ್ನು ಅದು ಅನೇಕ ಯೂನಿವರ್ಸ್ಗಳಿಗೆ ಕಳುಹಿಸುತ್ತದೆ. ಅಂದರೆ ಅದು ಎಲ್ಲ ಸೃಷ್ಟಿಗಳಲ್ಲಿ ಏನು ನಡೆಯುತ್ತಿದೆ, ಏನೆಲ್ಲ ಆಗುತ್ತಿದೆ ಎಂದು ತಿಳಿದುಕೊಳ್ಳಲು ತನ್ನ ಅನೇಕ ರೂಪಗಳನ್ನು ಅನೇಕ ಯೂನಿವರ್ಸ್ಗಳಿಗೆ ಕಳುಹಿಸುತ್ತದೆ. ಈ ಎಲ್ಲ ಆತ್ಮಗಳು ನಿರಾಕಾರಿ ಸ್ಥಿತಿಯಲ್ಲಿದ್ದಾಗ ಅವುಗಳೆಲ್ಲ ಒಂದು ಇನ್ನೊಂದರೊಂದಿಗೆ ಕನೆಕ್ಟ್ ಆಗುತ್ತವೆ. ಅಂದರೆ ಪರಸ್ಪರ ಕನೆಕ್ಷನ್ನಲ್ಲಿ ಇರುತ್ತವೆ. ಅವುಗಳ ಸೂಕ್ಷ್ಮ ಆವರಣವು ಆಕಾರಿ ರೂಪಕ್ಕೆ ಬಂದಾಗ ಅವುಗಳ ನಡುವಿನ ಸಂಪರ್ಕ ಕಡಿದು ಹೋಗುತ್ತದೆ. ನಂತರ ಅವುಗಳು ಸೂಕ್ಷ್ಮದಲ್ಲಿ ಮನುಷ್ಯ ರೂಪಕ್ಕೆ ಬರುತ್ತವೆ ಅಥವಾ ಜನ್ಮ ಪಡೆಯುತ್ತವೆ. ಬೇರೆ ಯೂನಿವರ್ಸ್ನಿಂದ ಬಂದ ಆತ್ಮಗಳು ತಮ್ಮ ರೂಪಗಳೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡು ತಮ್ಮ ರಚನೆ ಮತ್ತು ರಚನಾಕಾರನಿಂದಲೇ ಕನೆಕ್ಷನ್ ಕಳೆದುಕೊಂಡು ಮೃತ್ಯುಲೋಕದ ಅಜ್ಞಾನವೆಂಬ ಘೋರ ಅಂಧಕಾರದಲ್ಲಿ ಅಲೆಯತೊಡಗುತ್ತವೆ. ಪ್ಯಾರಲಲ್ ಯೂನಿವರ್ಸ್ನ ಆತ್ಮಗಳು ಅವುಗಳ ರಹಸ್ಯಗಳು ಬಹಳ ನಿಗೂಢವಾಗಿವೆ. ಆ ಆತ್ಮಗಳಿಂದ ಹೊರಟಂತಹ ಅನೇಕ ಆತ್ಮಗಳು ಬೇರೆ ಯೂನಿವರ್ಸ್ಗಳಲ್ಲೂ ಸಹ ಇರುತ್ತವೆ. ಅಂದರೆ ಅವೆಲ್ಲ ನಿರಾಕಾರಿ ಸ್ಟೇಜ್ನಲ್ಲಿದ್ದರೆ ಮಾತ್ರ ಒಂದಕ್ಕೊಂದು ಸಂಪರ್ಕಕ್ಕೆ ಬರುತ್ತವೆ ಮತ್ತು ತಾವು ಯಾವ ಮೂಲ ಆತ್ಮನಿಂದ ಬೇರೆಯಾಗಿದ್ದೇವೋ ಆ ಮೂಲವನ್ನು ಸೇರುತ್ತವೆ. ಇದು ಒಂದು ವೈಜ್ಞಾನಿಕ ನಿಯಮದಂತೆ ಪರಂ ಲೈಟ್ನ ವಿಜ್ಞಾನವಾಗಿದೆ. ಇದನ್ನು ನಾವು ನ್ಯಾಚುರಲ್ ಲಾ ಆಫ್ ಪರಂ ಲೈಟ್ ಎಂದು ಹೇಳಬಹುದು. ನ್ಯಾಚುರಲ್ ಲಾ ಆಫ್ 3 ತತ್ವಗಳು, 5 ತತ್ವಗಳು, ಹೀಗೆ ಬೇರೆ ಬೇರೆ ತತ್ವಗಳು, ಪರಮ ತತ್ವಗಳು, ಪರಮ ಲೈಟ್ನ ಬೇರೆ ಬೇರೆ ತತ್ವಗಳು ಸಹ ಇರುತ್ತವೆ. ಇದನ್ನು ವಿಜ್ಞಾನವು ತನ್ನ ಭಾಷೆಯಲ್ಲಿ ಡೈಮೆನ್ಷನ್ ಎನ್ನುತ್ತಿದೆ. ಅಂದರೆ ಬೇರೆ ಬೇರೆ ಲೋಕಗಳು ಎಂದರ್ಥ. ಎಲ್ಲವಕ್ಕೂ ಬೇರೆ ಬೇರೆ ಪರಂಧಾಮಗಳು ಸಹ ಇವೆ. ಎಲ್ಲ ಡೈಮೆನ್ಷನ್ಗಳಲ್ಲಿ ನಿಯಮಗಳು ಬದಲಾಗುತ್ತಾ ಹೋಗುತ್ತವೆ. ಬ್ರಹ್ಮಾಂಡದಲ್ಲಿ ಈ ಭೂಮಿಯಿಂದ ಮೇಲೆ 7 ಲೋಕಗಳಿವೆ. ಆ 7 ಲೋಕಗಳು 7 ಡೈಮೆನ್ಷನ್ ಎಂದಾದರೆ ಅಲ್ಲಿ ಎಲ್ಲ ಡೈಮೆನ್ಷನ್ಗಳ ನಿಯಮಗಳು ಬದಲಾಗುತ್ತಾ ಹೋಗುತ್ತವೆ. ಇದರಂತೆ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿಗಳಲ್ಲಿ ಅಲ್ಲಿಯೂ ಸಹ ನಿಯಮ ಬೇರೆಯೇ ಆಗಿರುತ್ತದೆ. ಅಲ್ಲಿಯೂ 7 ಲೋಕಗಳಿವೆ. ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ 7 ಲೋಕಗಳಿರುತ್ತವೆ. ಆತ್ಮರು ಅಲ್ಲಿಯೂ ಸಹ ಹೋಗುತ್ತಿರುತ್ತಾರೆ. ಅಲ್ಲಿ ಹೋದಾಗ ಅಲ್ಲಿನ ನಿಯಮಕ್ಕೆ ಒಳಗಾಗುತ್ತಾ ಹೋಗುತ್ತಾರೆ. ಯೂನಿವರ್ಸ್ಗಳಲ್ಲಿ, ಪ್ಯಾರಲಲ್ ಯೂನಿವರ್ಸ್ಗಳಲ್ಲಿ ಎಲ್ಲೆಡೆ ಆತ್ಮಗಳ ಶಕ್ತಿಗೆ ಅನುಗುಣವಾಗಿ ಒಂದು ಲಾ ನಿರ್ಮಾಣವಾಗುತ್ತಿರುತ್ತದೆ. ಎಲ್ಲವೂ ಆತ್ಮಗಳು ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಿದ್ದಂತೆ ಆಟೋಮೆಟಿಕ್ ಆಗಿ, ನ್ಯಾಚುರಲ್ ಆಗಿ ಲಾಗಳು ಬದಲಾಗುತ್ತಾ ಹೋಗುತ್ತವೆ. ಇದೆಲ್ಲವೂ ಒಂದು ರಹಸ್ಯವಾಗಿದೆ. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ.